ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ವೆಂಕಿ, ಆ ಚೆನ್ನಪ್ಪನ ಕಡೆಯಿಂದ ಒಂದೆರಡು ಗಾಡಿ ಬಂದಿತ್ತಲ್ಲ, ಆ ವಿಂಡೋ ಎಲ್ಲ ಕ್ಲೋಸ್ ಆಗಿದೆಯಾ ನೋಡಪ್ಪ, ಮಳೆ ಬರೋ ಹಾಗಿದೆ. ಚಲ್ವಿ, ನೀನು ಅವನಿಗೊಂದು ಸ್ವಲ್ಪ ಸಹಾಯ ಮಾಡ್ಬ. ಹೇಳಿ. ನೋಡಿ, ನಮ್ಮ ಲಕ್ಷ್ಮಿ ಇಲ್ಲಿ ತುಂಬ ಚೆನ್ನಾಗಿರ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ. ಇಲ್ಲಿ ಬಂದು ಈ ಪರಿಸ್ಥಿತಿ ಎಲ್ಲ ನೋಡಿದ್ಮೇಲೆ ನನ್ನ ಕಣ್ಣು ಚುರ್ರು ಅಂತ ಇದೆ. ನಮ್ಮ ಯಜಮಾನ್ರೆ ದುಡ್ಡು ಕಟ್ಟು ಕಳಿಸಿದ್ರು, ಅದು ಬೇಡ ಅಂತ ಇವಳು ವಾಪಸ್ ಕಳಿಸಿದ್ದಾಳೆ. ಅದಾದ್ಮೇಲೆ ಈ ನೋಟಿಸ್ ಬಂದಿರೋದು. ಅದನ್ನು ಬೇಕು ಅಂತ ಲಕ್ಷ್ಮಿನೇ ಕಳಿಸಿದ್ದಾಳೆ ಅಂತ ನಮ್ಮ ಯಜಮಾನ್ರು ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ. ಈಗ ನಾನು ಎಲ್ಲ ಸರಿ ಮಾಡಿ ಲಕ್ಷ್ಮಿಗೆ ಏನು ಸೇರಬೇಕೋ ಅದನ್ನು ತಲುಪಿಸ್ತೀನಿ. ಅದಕ್ಕೆ ನಿಮ್ಮ ಒಪ್ಪಿಗೆ ಬೇಕು. ದಯವಿಟ್ಟು ಬೇಡ ಅಂತ ಮಾತ್ರ ಹೇಳಬೇಡಿ. ಅಂದ್ರೆ ನಿಮಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ? ಯಾಕೆ ಹಾಗೆ ಹೇಳ್ತೀರಾ? ಖಂಡಿತ ವಿಶ್ವಾಸ ಇದೆ. ವಿಶ್ವಾಸ ಇದೆ ತಾನೇ? ಅಷ್ಟು ಸಾಕು. ನಿಮ್ಮ ಆಸ್ತಿನಲ್ಲಿ ನಮಗೆ ಒಂದು ನಯ ಪೈಸಾ ಬೇಡ. ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಮನೆ ಕಟ್ತೀವಿ ಅಂತ ಮಾತು ಕೊಟ್ಟು ಬಂದಿದ್ದಾಳೆ. ಎಷ್ಟೇ ಕಷ್ಟ ಆಗಲಿ ನಾನು ಅವಳ ಕನಸನ್ನು ನನಸು ಮಾಡ್ತೀನಿ. ಇಷ್ಟು ದಿನ ನನ್ನ ಮೇಲೆ ಕುಟುಂಬದ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ ಅಂತ ಇತ್ತು. ಇವಾಗ ಅದು ಯಾವುದೂ ಇಲ್ಲ. ನಾನು ಲಕ್ಷ್ಮಿ ಇಬ್ಬರೇ ಇರೋದು. ನನ್ನ ಕಣ್ಣು ಮುಂದೆ ಒಂದೇ ಗುರಿ, ಮನೆ ಕಟ್ಟೋದು. ಹಗಲು ರಾತ್ರಿ ದುಡಿತೀನಿ, ಮನೆ ಕಟ್ತೀನಿ. ನಿಮ್ಮ ಮೇಲೆ ನಂಬಿಕೆ ಇರೋದ್ರಿಂದಾನೇ ಅಲ್ವಾ ಇಷ್ಟು ವರ್ಷ ನಾವೇನು ಮಾತಾಡದೇ ಇದ್ದಿದ್ದು. ನಿಮ್ಮಿಬ್ಬರು ಪ್ರೀತಿ ಆಸ್ತಿ ಅಂತಸ್ತಿಗಿಂತ ದೊಡ್ಡದು, ಅದು ನನಗೂ ಗೊತ್ತು. ಇಷ್ಟು ವರ್ಷ ಕಷ್ಟಪಟ್ಟಿದ್ದೀರಾ, ಇನ್ನಾದರೂ ನಮ್ಮ ಕಡೆಯಿಂದ ಏನಾದರೂ ಸಹಾಯ ತಗೊಳ್ಳಿ. ಇಷ್ಟು ಹೇಳಿದ್ರಲ್ಲ, ಅಷ್ಟು ಸಾಕು. ಇನ್ಯಾವ ಸಹಾಯನೂ ಬೇಡ. ನಾನು ಹೀಗೆ ಮಾತಾಡಿದೆ ಅಂತ ತಪ್ಪು ತಿಳಿಬೇಡಿ. ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ಕ್ಷಮಿಸಿ. ನಾನು ಹೇಳಿದ್ನಲ್ಲ, ಅವರಷ್ಟೊಂದು ಸುಲಭವಾಗಿ ಒಪ್ಕೊಳ್ಳಲ್ಲ ಅಂತ. ಅವ್ರು ಆಡಿದ ಮಾತಿಂದ ನಿಮ್ಮ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ. ಬನ್ನಿ, ಊಟಕ್ಕೆ ಬಡಿಸ್ತೀನಿ. ಬೇಡ ಲಕ್ಷ್ಮಿ, ನನ್ಗೆ ಹಶ್ವಿಲ್ಲ, ಹೊತ್ತಾಗ್ತಾ ಇದೆ, ನಾನು ಹೊರಡ್ತೀನಿ. ಹರೀಶ, ಸಂತು, ಏನೋ ನಾಟಕ ಮಾಡೋಕ್ಕೆ ಬಂದವರು ಇವರು. ನಿಮ್ಮಪ್ಪ ನಿಮ್ಮಿಬ್ಬರ ಮೇಲೆ ಕೇಸ್ ಹಾಕಿದ್ರು ಅಂತ ಬೇಜಾರು ಮಾಡ್ಕೋಬೇಡ್ರು. ಬಾಯಿ ಮಾತಲ್ಲಿ ಮಾತ್ರ ಹಾಗೆ ಹೇಳ್ತೀರಾ? ನಮ್ಮನ್ನೆಲ್ಲ ಮರ್ತೇ ಬಿಡಿದಿರಲ್ಲ ನೀವು. ನಾನು ಮರ್ತಿಲ್ಲಪ್ಪ, ನೀವೇ ನಮ್ಮನ್ನು ಮರ್ತೋಗಿರೋದು. ಮರ್ತೋಗಿದ್ರೆ ಇಲ್ಲಿವರೆಗೆ ಬರ್ತಿದ್ವಾ ಅಮ್ಮ? ಏನೋ ಒಂದು ಕೆಟ್ಟಗಳಿಗೆ ಆಗಿಲ್ಲ, ಆಗೋಯ್ತು. ಅದಕ್ಕೆ ಅಪ್ಪ ಹೋಗಿ ಕೋರ್ಟಲ್ಲಿ ನಮ್ಮ ಮೇಲೆ ಕೇಸ್ ಹಾಕ್ಬಿಡೋದ? ಬೆಳಿಗ್ಗೆ ಎದ್ರೆ ಕೋರ್ಟು ಗೇಟು ಅಂತ ನೆಮ್ಮದಿನೇ ಇಲ್ದಂಗಾಗಿದೆ. ಕರ ಬಿಡ್ದು ನಿಂತಿದ್ದಲ್ಲ, ಮಾತಾಡೋ, ಕೇಳೋ. ಹ್ಞೂ ಹೌದಮ್ಮ, ಈ ಟೆನ್ಷನಲ್ಲಿ ಊಟ ತಿಂಡಿನೂ ಸರಿಯಾಗಿ ಸೇರ್ತಾ ಇಲ್ಲಮ್ಮ. ಅಲ್ಲಮ್ಮ, ಮನೆ ಮಾನ ಮರ್ಯಾದೆ ಹರಾಜಾಗ್ತಿದೆ ಕೋರ್ಟಲ್ಲಿ. ಅದನ್ನ ನೀವೇ ಅಲ್ವಮ್ಮ ಕಾಪಾಡಬೇಕಾಗಿರೋದು. ನೋಡಮ್ಮ, ಕೈ ಮುಗಿದು ಬೇಡ್ಕೋತೀವಿ. ಏನೋ ನಮ್ಮಿಂದ ತಪ್ಪಾಗ್ಬಿಟ್ಟಿದೆ ನಿಜ. ಹಾಗಂತ ಅದಕ್ಕೆ ಈ ಥರ ಶಿಕ್ಷೆ ಕೊಡೋದ ಬೇಡಮ್ಮ. ಪ್ಲೀಸ್, ನಿನ್ನ ಕಾಲು ಮುಗಿತೀನಿ ಪ್ಲೀಸ್ ಮಾ. ಅಯ್ಯೋ, ಯಾಕ್ರು ಕೈಯೆಲ್ಲ ಮುಗಿತಿದ್ದೀರಾ? ಆಯ್ತು, ಇನ್ನೊಂದ್ಸಲ ನಿಮ್ಮ ಅಪ್ಪನ ಹತ್ರ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಹೇಗೂ ಬಂದಿದ್ದೀರಾ, ಊಟ ಮಾಡ್ಕೊಂಡು ಹೋಗ್ರು. ಬನ್ನಿ, ಊಟ ಮಾಡ್ಕೊಂಡು ಹೋಗ್ರಿ. ಚೆಲ್ವಿ, ನನ್ಗೊಂಚೂರು ಸಹಾಯ ಮಾಡಮ್ಮ ಊಟ ಬಡಿಸೋಕ್ಕೆ.
ಸಿಂಚನ, ಅಪ್ಪ ಹರೀಶನ್ ಮೇಲೆ ಕೇಸ್ ಹಾಕಿರೋದ್ರ ಬಗ್ಗೆ ನಿನಗೆ ಬೇಜಾರಾಗ್ತಿದ್ಯಾ? ನೋಡು, ಇಂಥ ಸಮಯದಲ್ಲಿ ನೀನು ಇದನ್ನೆಲ್ಲ ತಲೆಗೆ ಹಾಕೋಬೇಡ. ಅಪ್ಪ ಯಾವ ಕೆಟ್ಟ ಉದ್ದೇಶಕ್ಕೂ ಇದನ್ನು ಮಾಡ್ತಿಲ್ಲ. ಅವರಿಬ್ಬರಿಗೂ ಬುದ್ಧಿ ಕಲಿಸ್ಲಿ ಅಂತ ಹೀಗೆ ಮಾಡ್ತಿದ್ದಾರೆ ಅಷ್ಟೇ. ಆದರೆ ಇದರಿಂದ ನಿನಗೇನಾದರೂ ಬೇಜಾರಾಗುತ್ತೆ ಅಂದರೆ ನನ್ನ ಹತ್ರ ಹೇಳ್ಕೊ. ನಾನು ಅಪ್ಪ ಹತ್ರ ಮಾತಾಡಿ ಈ ಕೇಸ್ ವಾಪಸ್ ತೊಗೊಳಕ್ಕೆ ಹೇಳ್ತೀನಿ. ಇಲ್ಲ ಭಾವನಾ, ಮಾವ ಸರಿಯಾಗಿ ಮಾಡ್ತಾ ಇದ್ದಾರೆ. ನನಗೇನು ಬೇಜಾರಿಲ್ಲ. ಇನ್ಫ್ಯಾಕ್ಟ್ ಇದನ್ನ ತುಂಬ ಹಿಂದೆನೇ ಮಾಡಬೇಕಾಗಿತ್ತು. ಆದರೆ ಈಗ ಮಾಡ್ತಿರಲ್ಲ, ಅದೇ ನನ್ನ ಖುಷಿ. ಸಂತೋಷ್ ಭವನ್ಗೂ ಹರಿಗೂ ಇದು ಆಗಬೇಕಾಗಿದ್ದೆ. ನನಗಿದ್ರಿಂದ ಯಾವ ಬೇಜಾರು ಇಲ್ಲ. ಆದರೂ ಸಿಂಚನ, ಅಪ್ಪ ಮಕ್ಕಳು ಮಧ್ಯೆ ಕೇಸ್ ಅಂದರೆ ಯಾರಿಗೆ ಹಿಂಸೆ ಆಗಲ್ಲ ಹೇಳು? ಇದನ್ನೆಲ್ಲ ನೋಡಿದ್ರೆ ನಿನಗೆ ಬೇಜಾರಾಗೇ ಆಗುತ್ತೆ ಅಲ್ವಾ? ಆ ಥರ ಏನು ಅನ್ಕೋಬೇಡ. ಮಾತೇ ಇದೆಯಲ್ಲ, ಜಾಣನ್ಗೆ ಮಾತಿನ ಪೆಟ್ಟು, ದಡ್ಡನ್ಗೆ ದೊಣ್ಣೆ ಪೆಟ್ಟು ಅಂತ. ಅತ್ತೆ ಮಾವ ಇಬ್ಬರಿಗೂ ಎಷ್ಟೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಆದರೆ ಅದು ಯಾವುದು ನೆನಪಲ್ಲಿ ಇಟ್ಕೊಳ್ದೆ ಅವರಿಬ್ಬರನ್ನೇ ಮನೆಯಿಂದ ಆಚೆ ಹಾಕಿದ್ದಾರೆ. ಮಾವ ಈಗ ಸರಿಯಾಗಿ ಪಾಠ ಕಲಿಸ್ತಾ ಇದ್ದಾರೆ. ಇದರಿಂದಾದ್ರೂ ಇವರಿಬ್ರು ಬದಲಾಗ್ತಾರೆ ನೋಡೋಣ. ಹೌದು ಸಿಂಚನ, ದೇವ್ರ ದಯೆಯಿಂದ ಇವರಿಬ್ರು ಬದಲಾದ್ರೆ ಸಾಕು.